ಭಾಗ 1ರಲ್ಲಿ ತ್ರಿಭುಜದ ಕೆಲವು ಲಕ್ಷಣಗಳನ್ನು ನೋಡಿದ್ದೇವೆ. ಇವಾಗ ತ್ರಿಭುಜದ ಸುತ್ತಳತೆ ಮತ್ತು ವಿಸ್ತೀರ್ಣಗಳನ್ನು ನೋಡುವಂಥ ಸಮಯ. ಸೊ ಮೊದಲಿಗೆ ಸೂತ್ರಗಳನ್ನು ನೋಡೋಣ. ತ್ರಿಭುಜದ ಸುತ್ತಳತೆ ಸೂತ್ರ a+b+c ಅಂದರೆ 3 ಬಾಹುಗಳ ಮೊತ್ತವಾಗಿರ್ತಾ ಇದೆ. ಇನ್ನು ಸಮಬಾಹು ತ್ರಿಭುಜದ ಸುತ್ತಳತೆ ಸೂತ್ರ 3a. ಹಾಗೆ ಯಾಕಪ್ಪ ಅಂದರೆ 3 ಬಾಹುಗಳ ಅಳತೆ ಸಮನಾಗಿರ್ತಾ ಇದೆ. ಇನ್ನು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ 1/2 ಪಾದ ಇಂಟು ಎತ್ತರ. ನೆಕ್ಸ್ಟ್ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ √3 ಇಂಟು a² ಡಿವೈಡೆಡ್ ಬೈ 4. √3/4 a² ಅಂದ್ರೂ ಬರ್ತಾ ಇದೆ. ನೆಕ್ಸ್ಟ್ ತ್ರಿಭುಜದ ಪಾದ ಮತ್ತು ಎತ್ತರ ಕೊಟ್ಟಿಲ್ಲ, ಸಮಬಾಹು ತ್ರಿಭುಜ ಅಲ್ಲ ಅಂದರೆ ನಾವೇನು ಮಾಡ್ಬೋದಪ್ಪ ಅಂದರೆ ಹೆರಾನ್ ಸೂತ್ರವನ್ನು ತೆಗೆದುಕೊಂಡು ನೋಡಬಹುದು. ಏನು? ತ್ರಿಭುಜ ವಿಸ್ತೀರ್ಣ √s ಇಂಟು s ಮೈನಸ್ a s ಮೈನಸ್ b s ಮೈನಸ್ c. ಇಲ್ಲಿ ಎಸ್ ಎಂಬುದು ತ್ರಿಭುಜದ ಸುತ್ತಳತೆಯ ಅರ್ಧ ಅಂತ ಕರಿತಾ ಇದ್ದಾವೆ. ಸಮಸ್ಯೆಗಳು: ತ್ರಿಭುಜ ಪಾದ 10 ಸೆಂಟಿಮೀಟರ್ ಹಾಗೂ ಎತ್ತರ 6 ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣ. ಸೊ ತ್ರಿಭುಜದ ವಿಸ್ತೀರ್ಣ ಸೂತ್ರ ಗೊತ್ತಿರಬೇಕು. 1/2 ಪಾದ ಇಂಟು ಎತ್ತರ. 1/2 ಪಾದ 10 ಇದೆ, ಎತ್ತರ 6 ಇದೆ. 2 1 2 3 10 3 30 ಸೆಂಟಿಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಸಮಸ್ಯೆ ಏನು? ತ್ರಿಭುಜಾಕಾರದ ಹೊಲದ ವಿಸ್ತೀರ್ಣವು 400 ಮೀಟರ್ ಸ್ಕ್ವೇರ್. ತ್ರಿಭುಜಾಕಾರದ ಹೊಲದ ವಿಸ್ತೀರ್ಣವು 400 ಮೀಟರ್ ಸ್ಕ್ವೇರ್ ಮತ್ತು ಅದರ ಪಾದದ ಉದ್ದ 50 ಮೀಟರ್ ಇದೆ. ಹಾಗಾದರೆ ಅದರ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಸೊ ನಮ್ಗೆ ಗೊತ್ತಿದೆ ತ್ರಿಭುಜದ ವಿಸ್ತೀರ್ಣ 1/2 ಪಾದ ಇಂಟು ಎತ್ತರ. ವಿಸ್ತೀರ್ಣ ಕೊಟ್ಟಿದ್ದಾನೆ 400 1/2. ಪಾದ ಕೊಟ್ಟಿದ್ದಾನೆ 50, ಎತ್ತರ ಗೊತ್ತಿಲ್ಲ, ಹಾಗೆ ಬರ್ಕೊಂಡ್ಬಿಡೋಣ. 2 1 2 25 25 1 25 1 40ರಲ್ಲಿ 25 ಹೋದರೆ 15 ಉಳೀತು. ಸೊ ನೆಕ್ಸ್ಟ್ 0 ಕುಡಿಸಿದ್ರೆ 150, 25 150. h ಎಷ್ಟು ಮೀಟರ್ ರೀ? 16 ಮೀಟರ್. ನೆಕ್ಸ್ಟ್ ತ್ರಿಭುಜದ ಪಾದ ಮತ್ತು ಎತ್ತರಗಳು ಅವುಗಳ ಅನುಪಾತ 2:3 ಆಗಿದೆ. ತ್ರಿಭುಜದ ವಿಸ್ತೀರ್ಣವು 1200 ಮೀಟರ್ ಸ್ಕ್ವೇರ್ ಆದರೆ ಪಾದ ಮತ್ತು ಎತ್ತರಗಳ ಅಳತೆ ಕಂಡುಹಿಡಿಯಿರಿ. ಹಾಗಾದರೆ ಪಾದ ಏನು ತಗೊಳ್ಳೋಣ? 2x ತಗೊಳ್ಳೋಣ. ಎತ್ತರ ಏನು ತಗೊಳ್ಳೋಣ? 3x ತಗೊಳ್ಳೋಣ. ಹಾಗಾದರೆ ತ್ರಿಭುಜದ ವಿಸ್ತೀರ್ಣ 1/2 ಪಾದ ಇಂಟು ಎತ್ತರ. ತ್ರಿಭುಜದ ವಿಸ್ತೀರ್ಣ 1200 1/2 ಪಾದ 2x ಎತ್ತರ 3x. 2 1 1x ಉಳಿತಾ ಇದೆ. ಹಾಗಾದರೆ 1200 3x ಇಂಟು x ಸ್ಕ್ವೇರ್. 3 1 3 4 12 2 0. ಹಾಗಾದರೆ 400 x ಸ್ಕ್ವೇರ್. x 20. x ಎಷ್ಟಾಯ್ತು ರೀ? 20 ಆಯಿತು. ಹಾಗಾದರೆ ಪಾದ 2x ಇದೆ ಅಂದರೆ 2 ಇಂಟು 20 40 ಮೀಟರ್. ಎತ್ತರ 3x ಇದೆ, 3 ಇಂಟು 20 ಎಷ್ಟು ಮೀಟರ್ ರೀ? 60 ಮೀಟರ್. ಹಾಗಾದರೆ ಪಾದ ಮತ್ತು ಎತ್ತರವನ್ನು ಕಂಡುಹಿಡಿದಿದ್ದೇವೆ. ಅದೇ ರೀತಿಯಾಗಿ ಸಮಬಾಹು ತ್ರಿಭುಜದ ಸುತ್ತಳತ 12 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ನೋಡಲಿ. ಸಮಬಾಹು ತ್ರಿಭುಜದ ಸುತ್ತಳತ ಎಷ್ಟಿದೆ? ಸೂತ್ರ 3a ಇದೆ. 12 3a. 3 1 3 4 a ಎಷ್ಟಾಯಿತು? 4 ಸೆಂಟಿಮೀಟರ್ ಆಯಿತು. ಹಾಗಾದರೆ ಸಮಬಾಹು ತ್ರಿಭುಜದ ವಿಸ್ತೀರ್ಣ √3 a² ಡಿವೈಡೆಡ್ ಬೈ 4. √3 a ಅಂದರೆ 4 ಇದೆ, 4 ಇಂಟು 4 ಭಾಗಲೆ 4, 4 1 4. ಸೊ ಎಷ್ಟಾಯ್ತು ರೀ ಅಂದರೆ √3 ಇಂಟು 4 ಅಂದ್ರೆ 4 ಇಂಟು √3 ಸೆಂಟಿಮೀಟರ್ ಸ್ಕ್ವೇರ್.
4 × √3 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಇಲ್ಲಿ 9ನೇ ತರಗತಿ ಇರುವಂತಹ ಸಿಲೆಬಸ್ ರೀ. ಹೆರಾನ್ಸ್ ಸೂತ್ರದ ಮೇಲೆ ಸಮಸ್ಯೆಗಳನ್ನು ಈಗಾಗಲೇ TET ಒಳಗಡೆ ಆಗಿರ್ಬೋದು, GPSTRL ಆಗಿರ್ಬೋದು ಪ್ರಶ್ನೆಗಳನ್ನು ಏನು ಮಾಡಿದ್ದಪ್ಪ ಅಂದ್ರೆ ಕೇಳಿದ್ದ. ಸೊ ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ನೋಡೋಣ. ಒಂದು ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ ಎಷ್ಟಿದೆ ರೀ? 46 ಸೆಂಟಿಮೀಟರ್ ಮತ್ತು ಸಮಬಾಹುಗಳ ಅಳತೆಯು 13 ಆದರೆ ತ್ರಿಭುಜದ ವಿಸ್ತೀರ್ಣ ಕೇಳ್ತಿದ್ದಾನ. ನೋಡ್ರಿ, ತ್ರಿಭುಜದ ಸುತ್ತಳತೆ ಗೊತ್ತಿದೆ, A + B + C. ಸುತ್ತಳತೆ 46 ಇದೆ = ಇನ್ನು ಸಮಬಾಹುಗಳ ಅಳತೆಯು ಅಂದರೆ ಒಂದು A 13 ತಗೊಂಡ್ರೆ B ಕೂಡ ಒಂದು 13 ಆಗ್ತದೆ. ಹಾಗಾದರೆ ನಾವು ಮೊದಲೇನು ಕಂಡುಹಿಡಿಬೇಕು? C ಕಂಡುಹಿಡಿಬೇಕು. ಹಾಗಾದರೆ 13 + 13 26 + C 46 - 26 = C ಸಿಕ್ತು. ಹಾಗಾದರೆ C = ಎಷ್ಟಾಯ್ತು ರೀ? 20. ಇನ್ನು S = ಕಂಡುಹಿಡಿಬೇಕು. A + B + C / 2. ಸೊ ತ್ರಿಭುಜದ ಸುತ್ತಳತೆ 46 / 2. 2 1 2 23. ಸೊ ಎಷ್ಟಾಯ್ತು ರೀ? ಇದು 23 ಸೆಂಟಿಮೀಟರ್ ಆಯಿತು. ಇನ್ನು ಸೂತ್ರ ಗೊತ್ತಿರಬೇಕು. ಏನು? ತ್ರಿಭುಜದ ವಿಸ್ತೀರ್ಣ √ ಹೆರಾನ್ ಸೂತ್ರ ರೀ. S × S - A × S - B × S - C. √ S ಅಂದರೆ ಗೊತ್ತಿದೆ ಎಷ್ಟು? 23 ಇಂಟು S - A 23 ಒಳಗಡೆ 13 ಹೋದರೆ ಎಷ್ಟು ಉಳಿತೈತೆ? 10 ಇಂಟು S - B 13 ಇದೆ, 23 ಒಳಗೆ 13 ಹೋದರೆ ಎಷ್ಟು ಉಳಿತದೆ? 10. S - C ಎಷ್ಟಿದೆ? 20 ಇದೆ, 23ರಲ್ಲಿ 20 ಹೋದರೆ ಎಷ್ಟು ಉಳಿತದೆ? 3 ಉಳಿತಾ ಇದೆ. ಇಲ್ಲಿ ವರ್ಗ 23 ಹಾಗೆ ಬರ್ಕೊಳ್ಳೋಣ, ಒಡ್ಯಾಕೆ ಬರಲ್ಲ. ಇಂಟು 10⁻2 ಇಂಟು 3. ಸೊ 10⁻2 ಅಂದ್ರೆ 100 ಆಯಿತು. 100ರ ವರ್ಗಮೂಲ ಎಷ್ಟು ರೀ? 10. ಸೊ 10 ಹೊರಗೆ ತೆಗೆದುಬಿಡೋಣ. √23 ಇಂಟು 3 ಉಳೀತು. 10 ಹಾಗೆ ಉಳಿಸೋಣ. √3 3 9 3 2 6 ಸೆಂಟಿಮೀಟರ್ ಸ್ಕ್ವೇರ್. ತ್ರಿಭುಜದ ವಿಸ್ತೀರ್ಣ ಎಷ್ಟು ಅಂದರೆ 10 × √69 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಸಮಸ್ಯೆಯನ್ನು ನೋಡೋಣ. ಏನು? ಒಂದು ತ್ರಿಭುಜದ ಸುತ್ತಳತೆ 324 ಮೀಟರ್ ಮತ್ತು 2 ಬಾಹುಗಳು 85 ಮೀಟರ್ ಮತ್ತು 154 ಮೀಟರ್ ಆದರೆ ತ್ರಿಭುಜದ ವಿಸ್ತೀರ್ಣ ಕೇಳ್ತಿದ್ದಾನೆ. ಸೊ ನೋಡ್ರಿ, ಇಲ್ಲಿ S = ತ್ರಿಭುಜದ ಸುತ್ತಳತೆ A + B + C. ಸೊ 324 ಒಂದನ A ತಗೊಳ್ಳೋಣ 85, B 154, C ಗೊತ್ತಿಲ್ಲ ಅಂದರೆ ಕಂಡುಹಿಡಿಬೇಕು. ಹಾಗಾದರೆ A 85 + 154 + C 324 ಮೈನಸ್ ನೋಡ್ರಿ 4 + 5 9, 8 5 13 1 ಉಳಿತು 239 C. ಹಾಗಾದರೆ 324ರಲ್ಲಿ ಎಷ್ಟು ಕಳಿಬೇಕ್ರಿ? 239 ಕಳಿಬೇಕು. ಹಾಗಾದರೆ 4ರಲ್ಲಿ 9 ಹೋಗಲ್ಲ, 14ರಲ್ಲಿ 9 ಹೋದರೆ ಎಷ್ಟು ಉಳಿತದ್ರಿ? 5 ಉಳಿತಾ ಇದೆ. ಕೈಲ 1 ಬತ್ತು. 12ರಲ್ಲಿ 4 ಹೋದರೆ 8, ಕೈಲ 1, 3ರಲ್ಲಿ 3 ಹೋದರೆ 0 C ಸಿಕ್ತು. ಇನ್ನು S ಕಂಡುಹಿಡಿಬೇಕು. S = 324 ಭಾಗಲೆ 2. 2 1 2 1 2 6 2 2 162 ಆಯಿತು. ಸೊ ತ್ರಿಭುಜದ ವಿಸ್ತೀರ್ಣ ಸೂತ್ರ ಗೊತ್ತೈತಿ. ಏನು? S × S - A × S - B × S - C = √ S ಅಂದರೆ ಗೊತ್ತೈತಿ 162. ಇನ್ನು
ಎಸ್ ಮೈನಸ್ ಎ ಕಂಡುಹಿಡಿಬೇಕು. 162ರಲ್ಲಿ 85 ಕಳಿಬೇಕು. ಎಷ್ಟು ನೋಡ್ರಿ, ಎಷ್ಟು ಉಳಿತಪ್ಪ ಅಂದ್ರೆ ಏನು ರೀ, 162ರಲ್ಲಿ ಎಸ್ ಮೈನಸ್ ಎ 162 ಮೈನಸ್ 85 ಕಳೆಯಾಗ ಎಷ್ಟು ಉಳಿತದೆ ಅಂದರೆ 77 ಉಳಿತದೆ. ಇಂಟು ಎಸ್ ಮೈನಸ್ ಬಿ 162ರಲ್ಲಿ 154 ಕಳೆದ್ರೆ 8 ಉಳಿತಾ ಇದೆ. ಎಸ್ ಮೈನಸ್ ಸಿ ಅದು ಕೂಡ 85 ಐತಂದ್ರೆ 77 ಉಳೀತು. 162 ಹೊಡಿತೀನಿ ರೀ. ಸೊ ಯಾವ ರೀತಿ ಹೊಡಿಬೋದು ನೋಡೋಣ. ಬೇಕಾದರೆ 162 2 8 2 1 ಕರೆಕ್ಟ್. 9 1 9 9 9 1. ಹಾಗಾದರೆ 9^2 ಅಂತ ಹೊಡಿಬೋದು. ಇನ್ನು 2 ಇಂಟು 8 ಇಂಟು 77^2. ನೆಕ್ಸ್ಟ್ 9^2 ಇಂಟು 8 2 16 16 ಅಂದ್ರೆ 4^2 ಅಂತ ಬರೀತೀನಿ. ಇಂಟು 77^2. ಸೊ ಇವುಗಳ ವರ್ಗಮೂಲಗಳನ್ನು ಹೊರಗೆ ತೆಗೆದುಬಿಡೋಣ. 9 ಇಂಟು 4 ಇಂಟು 77. ಸೊ ಇವುಗಳ ಗುಣಲಬ್ಧವನ್ನು ನಾವು ವಿಸ್ತೀರ್ಣವಾಗಿ ತೆಗೆದುಕೊಳ್ತಾ ಇದ್ದೇವೆ. ಸೊ ನೋಡೋಣ ಏನು 9 ಲೇಟುಗಳನ್ನು ಹಿಂಗೆ 4 ಒಳ್ಳೆ 28 2 ಉಳಿತು. 4 ಒಳ್ಳೆ 28 1 2 30. ಮತ್ತಿದು ಗುಣಾಕಾರ ಮಾಡೋಣ. 9 8 72 7 ಉಳಿತು. 0 0 ಅಂದರೆ 9 0 0 7 9 3 27. ಸೊ 2772 ಸೆಂಟಿಮೀಟರ್ ಮೀಟರ್ ಸ್ಕ್ವೇರ್. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ನೋಡೋಣ. ತ್ರಿಭುಜದ ಬಾಹುಗಳ ಅನುಪಾತ 25:7. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ತ್ರಿಭುಜದ ಬಾಹುಗಳ ಅನುಪಾತವು 25:17:12 ಮತ್ತು ತ್ರಿಭುಜದ ಸುತ್ತಳತೆ 540 ಮೀಟರ್ ಇದೆ. ಆದರೆ ವಿಸ್ತೀರ್ಣ ಕಳೆಯೋಣ. ಸೊ ತ್ರಿಭುಜದ ಸುತ್ತಳತೆ = 540 ಮೀಟರ್. ಸೊ ಬಾಹುಗಳ ಮೊತ್ತ 25x + 17x + 12x = 540. ಸೊ ಇವು ಕೂಡಿಸಿದಾಗ ಎಷ್ಟು ಬರ್ತದೆ ಅಂದ್ರೆ 54x = 540. 54 1 54 10. ಸೊ x = ಎಷ್ಟಾಯ್ತು ರೀ 10 ಆಯಿತು. ಹಾಗಾದರೆ ಎ 250 ಆಗುತ್ತಾ, ಬಿ 170 ಆಗುತ್ತಾ, 170 ಆಗುತ್ತಾ, ಸಿ 120 ಆಗುತ್ತಾ? ಹೌದ್ರಿ. ಹಾಗಾದರೆ ಎಸ್ ಕಂಡುಹಿಡಿಬೇಕು. 540 ಭಾಗಲೆ 2 2 1 2 270 ಎಷ್ಟಾಯ್ತು 270 ಮೀಟರ್ ಆಗುತ್ತಾ. ಇನ್ನು ಎಸ್ ಮೈನಸ್ ಎ 270 ಮೈನಸ್ 250 ಅಂದರೆ 20 ಆಯಿತು. ಎಸ್ ಮೈನಸ್ ಬಿ 270 ಮೈನಸ್ 170 ಮಾಡಿದಾಗ 100 ಆಯಿತು. ಎಸ್ ಮೈನಸ್ ಸಿ 270 ಮೈನಸ್ 120 ಮಾಡಿದಾಗ ಎಷ್ಟಾಯಿತು 150 ಆಯಿತು. ಇನ್ನು ಸೂತ್ರ ಗೊತ್ತಿರಬೇಕು. ಎಸ್ ತ್ರಿಭುಜದ ವಿಸ್ತೀರ್ಣ √ ಎಸ್ ಇಂಟು ಬ್ರಾಕೆಟ್ ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. √ ಎಸ್ ಅಂದರೆ ಗೊತ್ತೈತಿ ಎಷ್ಟು ಬರುತ್ತೆ 770. ಎಸ್ ಮೈನಸ್ ಎ 20, ಎಸ್ ಮೈನಸ್ ಬಿ 100, ಎಸ್ ಮೈನಸ್ ಸಿ 150. ಇವುಗಳನ್ನು ಏನು ಮಾಡೋಣ ಅಂದ್ರೆ ಭಾಗ ಮಾಡ್ಕೊಳ್ಳೋಣ. ಯಾವ ರೀತಿಯಾಗಿ ನೋಡ್ರೆ 270 ಹೊಡಿತಾ ಇದ್ದಾನೆ, 770 ಹೊಡಿದೆ. 9 3 27 30 3 10 ಅಥವಾ 30 ಅಷ್ಟೇ ಇಟ್ಕೊಳ್ಳೋಣ. 9 ಇಂಟು 30 20 ಇಂಟು 50 100 ಇದೆ ಇಂಟು 150 5 ಇಂಟು
30 ಅಂತ ಹೊಡಿಬೋದು, 5 ಇಂಟು 30 ಅಂತ ಹೊಡಿಬೋದು. ಇವಾಗ ನೋಡ್ರಿ, ರೂಟ್ ಆಫ್ 9 ಇಂಟು 30 ಎಷ್ಟು ಅದಾವ, 2 ಅದಾವ, ಸ್ಕ್ವೇರ್ ಇಂಟು 100 ಬರ್ಕೊಳ್ಳೋಣ ಅಷ್ಟೇ, ಇಂಟು 20 ಬರ್ಕೊಳ್ಳೋಣ. 20 ಹೆಂಗೆ ಹೊಡಿತೀವಿ ನೋಡ್ರಿ, 4 5 20 ಹೊಡಿಬೋದಾ, ಇಂಟು 5. ಅದೇ ರೀತಿಯಾಗಿ 9ರ ವರ್ಗಮೂಲ 3, 30 ಸ್ಕ್ವೇರ್ ಐತಿ ಅಂದ್ರೆ 30 ಹೊರಗೆ ತೆಗೆಯೋಣ. 100ರ ವರ್ಗಮೂಲ 10 ಇಂಟು 4ರ ವರ್ಗಮೂಲ 2 ಇಂಟು 5 2 ಅದಾವ, 25 ಐತಿ, 25ರ ವರ್ಗಮೂಲ 5. 3 3 9 90 ಆಯಿತು, ಇಂಟು 10 ಇಂಟು 2 5 10. ಸೊ 90 ಇಂಟು 10 ಇಂಟು 10 ಮಾಡಿದಾಗ ಎಷ್ಟಾಯಿತು ಅಂದರೆ 9000 ಮೀಟರ್ ಸ್ಕ್ವೇರ್ ಆಯಿತು. ಸೊ ತ್ರಿಭುಜದ ವಿಸ್ತೀರ್ಣ ಎಷ್ಟಾದರೆ 9000 ಮೀಟರ್ ಸ್ಕ್ವೇರ್ ಆಗಿದೆ.